ವೆಲ್ಕಮ್ ಟು ಮೈ ಚಾನೆಲ್. ನೀವಿನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಕುಸುಮ ಅವರು ತುಂಬಾ ಅಳ್ತಿರ್ತಾರೆ. ವಿಠಲ್ ಅವ್ರು ಹೇಳಿರೋ ಮಾತನ್ನ ನೆನಪಿಸ್ಕೊಂಡು ಅಲ್ಲಿಗೆ ಧರ್ಮ ಅವ್ರು ಬಂದು ಕುಸುಮ ಅವ್ರನ್ನ ಸಮಾಧಾನ ಮಾಡ್ತಿರ್ತಾರೆ. ನಿಂಗೆ ಯಾಕೆ ಇಷ್ಟ ಬೇಜಾರಾಗಿದೆ ಅಂತ ನಂಗೆ ಗೊತ್ತು ಕುಸುಮ. ಬೀಗ್ರಾಡಿರೋ ಮಾತಿಂದ ನಿಂಗೆ ಸ್ಟಾರ್ಟ್ ಆಗಿದೆ ಅಂತ ನನಗೆ ಗೊತ್ತು. ಆದ್ರೆ ಅವರು ಕೂಡ ಬೇಕು ಅಂತ ಮಾತಾಡಿಲ್ಲ ಕುಸುಮ. ಯಾಕೆ ಅಂದ್ರೆ ಮಗಳದ್ದು ಭವಿಷ್ಯ, ಮದ್ವೆಯೂ ಅಷ್ಟೇ. ಇದೆಲ್ಲ ಟೆನ್ಷನ್ ಅಲ್ಲಿ ಅವ್ರು ಈ ತರ ಮಾತಾಡಿದ್ದಾರೆ ಕುಸುಮ. ಯಾವ್ದೋ ವಿಷಯಗಳಿಗೆ ಈ ತರ ಆಗೋಯ್ತು, ಸಮಾಧಾನ ಮಾಡ್ಕೋ ಕುಸುಮ ಅಂತ ಧರ್ಮ ಅವ್ರು ಹೇಳ್ತಾರೆ. ನನ್ಗೆ ಬೀಗ್ರ ತರ ಹೇಳಿದ್ದು ನಿಜವಾಗ್ಲೂ ಬೇಜಾರಿಲ್ಲ ರೀ. ಅವ್ರು ಹೇಳಿರೋ ಮಾತೆಲ್ಲ ನಿಜ ಅಲ್ವೇನ್ರಿ? ಅದು ನಿಜವಾಗ್ಲೂ ನಂಗೆ ಬೇಜಾರ್ ಮಾಡಿರೋದು ರೀ. ಅವ್ರು ಹೇಳಿರೋ ಮಾತಲ್ಲಿ ಏನ್ ತಪ್ಪಿದೆ ಹೇಳಿ? ಏನು ತಪ್ಪಿಲ್ಲ ಅಲ್ವಾ? ನಾವು ಅವಳ ಮಕ್ಳ ಜೊತೆ ನಿಂತ್ವಿ ನಿಜ. ಆದ್ರೆ ತಾಂಡವ್ ಬಿಟ್ಟೋಗಿರೋದಕ್ಕೆ ನೋವಲ್ಲಿರೋದು ಅವಳೇ ಅಲ್ವಾ? ಎಲ್ಲದಕ್ಕಿಂತ ಹೆಚ್ಚಾಗಿ ಅವಳನ್ನ ಬಿಟ್ಟೋದವನು, ತಾಂಡವಿಂದ ಗಂಡ ಬಿಟ್ಟೋದವಳು ಅಂತ ಸಿಕ್ಕಿರೋದು ನಮ್ಗೆ ಭಾಗ್ಯಂಗೆ ಅಲ್ವಾ ಅಂತ ಹೇಳಿ ಇಲ್ಲಿ ಕುಸುಮ ಅವ್ರ ಮಾತ್ರ ತುಂಬಾ ಅಳ್ತಿರ್ತಾರೆ. ಕುಸುಮ ಸ್ವಲ್ಪ ಸಮಾಧಾನ ಮಾಡ್ಕೊ, ಅದೆಲ್ಲ ಈಗ ಆಗೋಗಿದೆ. ಈಗ ಅದ್ರ ಬಗ್ಗೆ ಯೋಚನೆ ಮಾಡಿ ಏನ್ ಪ್ರಯೋಜನ ಹೇಳು? ಏನ್ ಮಾಡೋದು ಕುಸುಮ? ನಾವ್ ಪಡ್ಕೊಂಡ್ ಬಂದಿರೋದೇ ಇಷ್ಟು. ಯಾಕೆಂದ್ರೆ ನಮ್ ಮಗ ಸರಿ ಇರ್ಲಿಲ್ಲ. ಅವ್ನ್ಗೆ ನಮ್ಮೆಲ್ಲರಿಗಿಂತ ಅಷ್ಟೇ ಇಂಪಾರ್ಟೆಂಟ್ ಆದ್ಲು. ಅದಕ್ಕಂತ ಅವನು ನಮ್ಮನ್ ಬಿಟ್ಟೋದ. ಹಾಗಂತ ನಾವೇನ್ ಸುಮ್ನೆ ಕೂತಿದ್ವಾ? ಎಷ್ಟೆಲ್ಲ ಮಾಡಿದೀವಿ, ಏನೆಲ್ಲ ಪ್ರಯತ್ನ ಮಾಡಿದ್ವಿ ಅವನ್ನ ಬದಲಾಯಿಸೋದಕ್ಕೆ. ಏನ್ ಮಾಡಿದ್ರು ಅವನು ಬದಲಾಗಲ್ಲ ಅಂತ ಗೊತ್ತಾದ್ಮೇಲೆ ತಾನೆ ಮುಂದೆ ಇಷ್ಟೆಲ್ಲ ಆಗಿದ್ದು. ಕುಸುಮ, ಕಳ್ದೋಗಿರೋ ಬಗ್ಗೆ ಈಗ ಮಾತಾಡಿದ್ರೆ ಏನ್ ಪ್ರಯೋಜನ ಹೇಳು? ಕಳ್ದೋಗಿರೋ ಕಾಲಕ್ಕೆ ಈಗ ಯೋಚನೆ ಮಾಡಿದ್ರೆ ಏನ್ ಮಾಡಕ್ಕಾಗುತ್ತೆ ಕುಸುಮ ಅಂತ ಧರ್ಮ ಅವ್ರು ಹೇಳ್ತಾರೆ. ಹೌದು, ಕಳ್ದೋಗಿರೋ ಕಾಲಕ್ಕೆ ನಾವು ಚಿಂತೆ ಮಾಡಿ ಪ್ರಯೋಜನ ಇಲ್ಲ, ಅದು ನಿಜ. ಆದ್ರೆ ಅದರಿಂದ ನಾವ್ ಪಾಠ ಕಲಿಬೇಕಲ್ವಾ? ಪಾಠ ಕಲಿಲಿಲ್ಲ ಅಲ್ವಾ? ನಾವ್ ತಪ್ಪ್ ಮಾಡ್ಬಿಟ್ವಿ ಅಂತ ಹೇಳಿ ತಮ್ಮ ಕೈಯಾರೆ ತಮ್ಮ ತಲೆಗೆ ಇಲ್ಲಿ ಕುಸುಮ ಅವರು ಜೋರಾಗಿ ಹೊಡ್ಕೋತಿರ್ತಾರೆ. ಆಗ ಕುಸುಮ ಅವ್ರಿಗೆ ಸಮಾಧಾನ ಮಾಡ್ತಿರ್ತಾರೆ ಧರ್ಮ ಅವರು. ಏನ್ ಪಾಠ ಕಲಿಬೇಕು ಕುಸುಮ ನೀನು ಅಂತ ಧರ್ಮ ಅವ್ರು ಕೇಳ್ತಿದ್ರೆ, ಎಲ್ಲಾದ್ರಲ್ಲೂ ಮುಂದಾಳತ್ವ ವಹಿಸ್ಕೋಬಾರ್ದು ಅನ್ನೋ ಪಾಠ ರೀ. ನಮ್ಮನೇಲಿ ಆಗ್ತಿರೋ ಸಮಸ್ಯೆನ ಸರಿ ಮಾಡ್ಕೊಳಕ್ಕೆ ಆಗ್ದೇ ಇರೋ ನತದೃಷ್ಟೇ ನಾನು. ಹಾಗಂದ್ಮೇಲೆ ಆ ಮನೆ ಮದ್ವೆ ವಿಷಯನ ನಾನ್ ಹೇಗೆ ತಗೊಳಕ್ ಹೋದೆ? ನನ್ ಮಗನ್ನ ಸರಿ ಮಾಡ್ತಿರೋ ಅಮ್ಮ ನಾನ್ ಹೋಗಿ ಪೂಜೆ ಮನೆ ನಿರ್ಧಾರ ತಗೊಳಕ್ ಹೋದ್ನಲ್ಲ. ಇಷ್ಟಿರ್ಬೇಡ ನಂಗೆ, ಯಾವ್ದು ಬೇಡ ಅಂತ ಹೇಳಿ ಬಾಯಿ ಮುಚ್ಕೊಂಡು ಸುಮ್ನೆ ಇರ್ಬೇಕಾಗಿತ್ತು ನಾನು. ತಪ್ಪ್ ಮಾಡ್ಬಿಟ್ಟೆ ನಾನು. ಆ ಸುನಂದ ಮತ್ತೆ ಅವ್ರು ನಮ್ಮಷ್ಟೇ ಜೀವನ ನೋಡಿದಾರೆ ತಾನೆ. ಅವ್ರ ಮನೆ ನಿರ್ಧಾರ ತಗೊಳ್ಳೋ ಅನುಭವ ಅವ್ರಿಗೂ ಇದೆ. ಸುಮ್ನೆ ಬಾಯಿ ಮುಚ್ಕೊಂಡಿರ್ಲಿಲ್ಲ ನಾನು ಅವ್ರನ್ನೆಲ್ಲ ಒಪ್ಸೋದಕ್ ಹೋದೆ. ತಪ್ಪು ನಾನ್ ಮಾಡಿದ ತಪ್ಪು. ನಮ್ಮನೆ ಸೊಸೆ ಜೀವನನ ಸರಿ ಮಾಡಕ್ಕೆ ಆಗ್ದೇ ಇರೋಳ್ಗೆ ಈ ತರ ನಿರ್ಧಾರ ತಗೊಳಕ್ಕೆ ನಾನು ನಾಲಾಯಕ್ ಅಂತ ಹೇಳಿ ಇಲ್ಲಿ ಕುಸುಮ ಅವ್ರು ಮಾತ್ರ ತುಂಬಾ ಅಳ್ತಿರ್ತಾರೆ. ಆಮೇಲೆ ಇಲ್ಲಿ ಧರ್ಮ ಅವರು ಕುಸುಮನ ಸಮಾಧಾನ ಮಾಡ್ತಾರೆ. ಏನ್ ಕುಸುಮ ಇದು? ನಿನ್ ಬಗ್ಗೆ ನೀನ್ ಏನೇನೋ ಮಾತಾಡ್ಕೊತಿದ್ಯಲ್ಲ. ಪೂಜಾ ಈ ಮನೆ ಮಗಳಿದ್ದಾಗೆ, ಅವಳ ಜೀವನದ್ದು ನಿರ್ಧಾರ ತಗೊಳ್ಳೋ ಹಕ್ಕು ನಿಂಗಿದೆ. ನೀನು ಸರಿಯಾಗಿರೋ ನಿರ್ಧಾರನೇ ತಗೊಂಡಿದ್ಯಾ ನೀನು. ಕಾಮದವ್ರ ಮನೆತನ ಕೂಡ ಚೆನ್ನಾಗೇ ಇದೆ ಕುಸುಮ. ಪಾಪ ಬೀಗ್ರು ಏನೋ ಟೆನ್ಷನ್ ಏನೋ ಮಾತಾಡ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ ಕುಸುಮ. ನೋಡು ಕುಸುಮ, ನೀನು ತುಂಬಾ ನೋವಲ್ಲಿದ್ಯಾ. ಮಾತಾಡಿದ್ರೆ ಸುಮ್ನೆ ಮಾತು ಎಲ್ಲಿಗೆ ಹೋಗುತ್ತೆ. ಸಮಾಧಾನ ಮಾಡ್ಕೊ ಅಂತ ಇಲ್ಲಿ ಧರ್ಮ ಅವರು ಕುಸುಮ ಅವ್ರನ್ನ ಸಮಾಧಾನ ಮಾಡ್ತಿರ್ತಾರೆ. ಆ ಕಡೆ ಕಿಶನ್ ಅವ್ರ ಮಾತ್ರ ಎಲ್ಲಾರ ಮೇಲೆ ಕೂಗಾಡ್ತಿರ್ತಾರೆ. ಆ ಕಡೆ ಕನಿಕಾ ಮಾತ್ರ ಚೆನ್ನಾಗ್ ಬೈತಿರ್ತಾರೆ. ನಿಂಗೆ ಏನಾಗಿದೆ? ಇಲ್ಲಿ ಎಲ್ರೂ ಮದ್ವೆ ಬೇಡ, ಆ ಮದ್ವೆಯಿಂದ ಏನ್ ಎಫೆಕ್ಟ್ ಆಗಿದೆ ಅಂತ ಎಲ್ರೂ ಮಾತಾಡ್ತಿದ್ದಾರೆ. ನೀನ್ ನೋಡಿದ್ರೆ ಮದ್ವೆ ಆಗ್ಲೇಬೇಕು ಅಂತ ಹೇಳ್ತಿದ್ಯಲ್ಲ ಅಂತ ಕನಿಕಾ ಹೇಳಿದಾಗ, ನೋಡು ಕನಿಕಾ, ನಾನು ಅವತ್ತಿಂದ ಹೇಳ್ತಾ ಇದ್ದೇನೆ, ನೀವೆಲ್ಲ ಒಂದ್ ಇಮ್ಯಾಜಿನೇಷನ್ ಅಲ್ಲಿ ಬದುಕ್ತಿದ್ದೀರಾ. ಪೂಜಾ ಫ್ಯಾಮಿಲಿ ನೀವ್ ಅನ್ಕೊಂಡಂಗಿಲ್ಲ. ಅದನ್ನ ಮೊದ್ಲು ಮೈಂಡ್ ಇಂದ ತೆಗ್ದಾಕಿ ಅಂತ ಕಿಶನ್ ಹೇಳ್ತಾರೆ. ಕಿಶನ್, ನಾನ್ ಕಣ್ಣಾರೆ ನೋಡಿದೀನಿ ಕಿಶನ್. ನಾನ್ ಯಾವ ಕಟ್ಕತೆನೂ ಹೇಳಲಿಲ್ಲ. ಸುಮ್ನೆ ಬಾಯ್ ಬಂದಂಗೆ ಮಾತಾಡ್ಬೇಡ ನೀನು ಅಂತ ಆದಿ ಹೇಳ್ತಾರೆ. ಅಣ್ಣ ಹಾಗಲ್ಲ ಅಣ್ಣ, ವಿಷಯ ಬೇರೆನೇ ಇದೆ ಅಂತ ಕಿಶನ್ ಹೇಳ್ತಾರೆ. ಏನ್ ಬೇರೆ ಇದೆ? ನಾವ್ ಇಷ್ಟು ಜನ ಹೇಳ್ತಾ ಇದೀವಿ, ಯಾಕೆ ನಿಂಗ ಅರ್ಥ ಆಗ್ತಿಲ್ವಾ? ಅಷ್ಟಕ್ಕೂ ಜೀವನದ ಬಗ್ಗೆ ಏನ್ ನೋಡಿದ್ಯಾ? ನಮ್ ಕಣ್ಮುಂದೆನೆ ಒಂದ್ ಉದಾಹರಣೆ ಇದೆ. ಆದಿ ಅಣ್ಣಂದು. ಆಗ ಇವನು ಆಟ ಆಡ್ತಿದ್ದ, ಅವಳುನೇ ನಾನ್ ಮದ್ವೆ ಆಗ್ತೀನಿ ಅಂತ. ನಾನ್ ಬೇಡ ಅಂತ ಅವನನ್ನ ಎಷ್ಟು ಕೇಳ್ಕೊಂಡೆ ಗೊತ್ತಾ? ಆದ್ರೆ ಅವನು ನನ್ ಮಾತ್ ಕೇಳಲಿಲ್ಲ. ಅಣ್ಣನು ತುಂಬಾನೇ ಕೇಳ್ಕೊಂಡ. ಯಾಕೋ ಹುಡ್ಗಿ ಸರಿ ಬರ್ತಿಲ್ಲ, ಇದು ಬೇಡ ಅಂತ. ಆದ್ರೆ ಅಣ್ಣ ಇದನ್ನೆಲ್ಲ ಒಂದೂ ಕಿವಿಗ ಕೊಳ್ಳಿಲ್ಲ. ಆಮೇಲೆ ಏನಾಯ್ತು ಅಂತ ನಿಮ್ಗೆ ಗೊತ್ತಲ್ಲ ಅಂತ ಮೀನಾಕ್ಷಿ ಹೇಳ್ತಾರೆ. ಮತ್ತೆ ಇದನ್ನೆಲ್ಲ ನಾನು ಆಗ್ಲೇ ಹೇಳಿದೀನಿ ಅತ್ತೆ ಅವನ್ಗೆ. ನನ್ ಲೈಫ್ ಅಲ್ಲಿ ಆಗಿರೋದು ಇವ್ನ್ ಲೈಫ್ ಅಲ್ಲಿ ಆಗ್ಬಾರ್ದು ಅಂತ. ಆದ್ರೆ ಇವನು ನನ್ ಮಾತೆ ಕೇಳ್ತಿಲ್ಲ ಅಂತ ಆದಿ ಹೇಳ್ತಾರೆ. ಅಣ್ಣ, ನಿನ್ ಲೈಫ್ ಅಲ್ಲಿ ಮೋಸ ಆಯ್ತು ಅಂತ ನನ್ ಲೈಫ್ ಅಲ್ಲಿ ಅದೇ ಆಗುತ್ತೆ ಅಂತ ಏನ್ ಗ್ಯಾರಂಟಿ ಅಣ್ಣ ಅಂತ ಕಿಶನ್ ಹೇಳಿದಾಗ, ಹೌದಲ್ವಾ ಕಿಶನ್ ಹೇಳ್ತಿರೋ ಸರಿಯಾಗೇ ಇದೆ. ಪೂಜಾನು ಹಾಗೆ ಇರ್ತಾಳೆ ಅಂತ ನಾವ್ಯಾಕ್ ಅನ್ಕೋಬೇಕು ಅಂತ ಮಹಿತಾ ಹೇಳ್ತಿದ್ರೆ, ಅನ್ಕೊಳ್ಳೋದಲ್ಲ, ಅದಿರದೆ ಹಾಗೆ. ಡ್ಯಾಡೇನೋ ಡಿಸಿಷನ್ ತಗೊಂಡಿದ್ದಾರೆ, ಅದ್ ಹೇಗನೇಶ್ ಹೋಗ್ಬಾರ್ದು ಅಂತ ನೀನು ಸಪೋರ್ಟ್ ಮಾಡ್ತಿದ್ಯಾ ಅಷ್ಟೇ. ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಭಾಗ್ಯನ ಮುಂದೆ ನಾಟಕ ಮಾಡಿದ್ದಾಳೆ ಸಿಸ್ ಅಂತ ಇಲ್ಲಿ ಕನಿಕಾ ಮಹಿತಾಗ್ ಹೇಳ್ತಾರೆ. ಪ್ಲೀಸ್ ಇದನ್ನ ನಂಬೇಡ ಅಂತ ನಿಂಗೆ ಅವತ್ತಿಂದ ಹೇಳ್ತಿದೀನಿ ಸಿಸ್ ಅಂತ ಇಲ್ಲಿ ಕನಿಕಾ ಮಹಿತಾಗ್ ಹೇಳ್ತಿದ್ರೆ, ಕಿಶನ್ಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ. ಕನಿಕಾ, ಪ್ಲೀಸ್ ಸ್ಟಾಪ್ ಇಟ್ ಅಂತ ಹೇಳಿ ಮನೆಯವ್ರ ಮೇಲೆಲ್ಲ ಕಿಶನ್ ಕೂಗಾಡ್ತಿರ್ತಾರೆ. ಆ ಮನೇಲಿ ಯಾರು ನಾಟಕ ಮಾಡ್ತಿಲ್ಲ, ಎಲ್ಲ ಜಿನ್ನುನಾಗೆ ಇದ್ದಾರೆ. ನೋಡು, ನೀನ್ ಈ ತರ ಎಲ್ಲ ಹೇಳಿ ಎಲ್ರು ಮನ್ಸನ್ನ ಸ್ಪಾಯ್ಲ್ ಮಾಡ್ತಿದ್ಯಾ ಅಂತ ಕಿಶನ್ ಹೇಳ್ತಾರೆ. ಕಿಶನ್, ಸ್ವಲ್ಪ ಸುಮ್ನಿರ್ತೀಯಾ? ಕನಿಕಾ ಹೇಳಿಲ್ಲ ಅಂದ್ರೆ ನಮ್ಗೇನ್ ಅವ್ರ ಮನೆಯವರ ನಾಟಕ ಗೊತ್ತಾಗ್ತಿರ್ಲಿಲ್ಲ ಅಂತ ನೀನ್ ಅನ್ಕೊಂಡಿದ್ಯಾ? ನಾವೇ ನಿನ್ ತರ ಪ್ರೀತಿಲ್ ಬಿದ್ದು ಕುರುಡಾಗಿಲ್ಲ ಎಲ್ಲಾನು ನಂಬೋದಕ್ಕೆ. ನೋಡು, ನಮ್ಮ ಮನೇಲಿ ಒಬ್ಬನ್ ಜೀವನ ಹಾಳಾಗಿ ಅದ್ರಿಂದ ಹೊರಗಡೆ ಬರೋದಕ್ಕೆ ಒದ್ದಾಡಿದ್ದು ಸಾಕಾಯ್ತು. ಮತ್ತೆ ಇನ್ನೊಂದ್ಸರಿ ಒಬ್ರು ಜೀವನ ಹಾಳಾಗೋದಕ್ಕೆ ನಾನಂತೂ ಬಿಡಲ್ಲ. ಅದಕ್ಕೆ ಮನೆಯವ್ರನ್ನೆಲ್ಲ ನನ್ ಮಡ್ಲಿಗೆ ಹಾಕಿದಾಳೆ. ಎಲ್ಲಾನು ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಅದಕ್ಕೋಸ್ಕರ ಹೇಳ್ತೀನಿ, ಯಾವ್ದೇ ಕಾರಣಕ್ಕೂ ಈ ಮದ್ವೆ ನಡಿಬಾರ್ದು ಅಂತ ಮೀನಾಕ್ಷಿ ಹೇಳ್ತಾರೆ. ಅಪ್ಪನ ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡ್ಲೇಬೇಕು, ಹೇಗೆ ಅಂತ ಗೊತ್ತಾಗ್ತಿಲ್ಲ ಅಂತ ಆದಿ ಹೇಳಿದಾಗ, ಆದಿ, ಆ ಜವಾಬ್ದಾರಿ ನನಗ್ ಕೊಡು, ನಾನ್ ನೋಡ್ಕೋತೀನಿ ಅಂತ ಮೀನಾಕ್ಷಿ ಅವರು ಆದಿ ಹೇಳ್ತಾರೆ. ಬಟ್ ಡ್ಯಾಡ್ ಆಟ ನಿಮ್ಗೆ ಗೊತ್ತಲ್ವಾ ಅತ್ತೆ ಅಂತ ಕನಿಕಾ ಹೇಳ್ತಿದ್ರೆ, ಹೌದು ಗೊತ್ತು, ಅಣ್ಣಂಗೆ ಅಷ್ಟೊಂದು ಆಟ ಇರ್ಬೋದು, ಆದ್ರೆ ಅವಳ ತಂಗಿಯಾಗಿ ನನ್ಗೆ ಎಷ್ಟು ಆಟ ಇರಬಾರ್ದು.
ನೋಡ್ತಾ ಇರೋ ಹೇಗ್ ಕನ್ವಿನ್ಸ್ ಮಾಡ್ತೀನಿ ಅಂತ ಈ ಮದ್ವೆನ ಅವನೇ ನಿಲ್ಲಿಸ್ಬೇಕು ಹಾಕ್ ಮಾಡ್ತೀನಿ ಅಂತ ಹೇಳಿ ಮೀನಾಕ್ಷಿ ಅವರು ಅಲ್ಲಿಂದ ಹೊರಟೋಗ್ತಾರೆ. ಆ ಕಡೆ ಕುಸುಮ ಅವರು ರೀ ನನ್ಗೇನಾಗಿದೆ ನಾನ್ ಯಾಕೆ ಮಲ್ಕೋಬೇಕು ಅಂತ ಕುಸುಮ ಹೇಳ್ತಿದೆ. ನೋಡು ಕುಸುಮ ನಿಂಗೇನು ಆಗಿಲ್ಲ ಅಂತ ನಂಗೆ ಗೊತ್ತು, ಆದ್ರೆ ನಿನ್ ಮನ್ಸಲ್ಲಿ ಏನೇನು ಓಡ್ತಾ ಇದೆ, ಇಂಥ ಟೈಮಲ್ಲಿ ರಿಲ್ಯಾಕ್ಸ್ ಮಾಡ್ಬೇಕು ಅಂದ್ರೆ ಇದು ಒಂದೇ ದಾರಿ ಇರೋದು ಅಂತ ಧರ್ಮ ಅವ್ರು ಹೇಳ್ದಾಗ, ಅಲ್ಲ ರೀ ನಾನು ಏನ್ ಹೇಳ್ತೀನಿ ಅಂದ್ರೆ ಅಂತ ಕುಸುಮ ಅವ್ರು ಹೇಳ್ತಿದ್ರೆ, ಕುಸುಮ ನೀನ್ ಏನ್ ಹೇಳ್ತೀಯ ಅಂತ ನನಗ್ ಗೊತ್ತು, ಮಲ್ಕೊಂಡ್ರು ನಿದ್ದೆ ಬರಲ್ಲ ಅಲ್ವಾ, ಪರವಾಗಿಲ್ಲ ಹಾಗೆ ಸ್ವಲ್ಪ ಹೊತ್ತು ಕಣ್ಮುಚ್ಕೋ, ನಿದ್ದೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಅವಾಗ ಮನ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ, ಶಾಂತಿ ಸಿಗುತ್ತೆ ಅಲ್ವಾ, ಮಲ್ಕೋ ಅಂತ ಧರ್ಮ ಅವ್ರು ಹೇಳ್ತಾರೆ. ಆಮೇಲೆ ಇಲ್ಲಿ ಕುಸುಮ ಅವರು ಮಲ್ಕೋತಾರೆ. ಆ ಕಡೆ ಭಾಗ್ಯ ಅವರು ಫೋನ್ ಅಲ್ಲಿ ಮಾತಾಡ್ತಿರ್ತಾರೆ. ಸರಿ ಸರ್ ಆರ್ಡರ್ ನ ಕಳ್ಸ್ಕೊಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ಧರ್ಮ ಅವ್ರು ಬರ್ತಾರೆ. ಮಾವ ಅತ್ತೆ ಎಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ಅಂತ ಭಾಗ್ಯ ಕೇಳ್ತಿದ್ರೆ, ಮಲ್ಕೊಳಕ್ ಹೇಳ್ದೆ ಅಮ್ಮ ಮಲ್ಗಿದಾಳೆ ಅಂತ ಧರ್ಮ ಹೇಳ್ತಾರೆ. ಅತ್ತೆ ಹುಷಾರಾಗಿದ್ದಾರಲ್ವಾ ಮಾವ ಅಂತ ಭಾಗ್ಯ ಕೇಳ್ತಿದ್ರೆ, ಹುಷಾರಾಗಿದ್ದಾಳೆ ಅಮ್ಮ, ಆದ್ರೆ ಯಾಕೋ ತುಂಬಾ ನೊಂದ್ಕೊಂಡಿದ್ದಾಳೆ, ಪೂಜಾ ಮದುವೆ ವಿಷಯದಲ್ಲಿ ನಾನ್ ತಲೆ ಹಾಕ್ಬಾರ್ದಾಗಿತ್ತು, ನಾನೇ ನಿರ್ಧಾರ ತಗೋಬರ್ಬಾರ್ದಾಗಿತ್ತು, ನನ್ ಸೊಸೆ ಜೀವನನೇ ನಂಗೆ ಸರಿ ಮಾಡಕ್ಕಾಗ್ಲಿಲ್ಲ, ಅಂತದ್ರಲ್ಲಿ ಪೂಜಾ ವಿಷಯದಲ್ಲಿ ನಾನ್ ತಲೆ ಹಾಕ್ಬಾರ್ದಾಗಿತ್ತು, ಹೀಗೆ ಏನೇನೋ ಮಾತಾಡ್ತಿದ್ದಾಳೆ. ಕುಸುಮನ ಈ ಸ್ಥಿತಿಲಿ ನೋಡಕ್ಕಾಗಲ್ಲ ಮಗಳೇ ನನ್ ಕೈಲಿ, ನನ್ ಕುಸುಮ ಎಲ್ರಿಗೂ ಬೈಕೊಂಡು ಓಡಾಡ್ತಾ ಇದ್ರೇನೆ ಚಂದ, ಎಲ್ರಿಗೂ ಬೈಕೊಂಡು ತಮಾಷೆ ಮಾಡ್ಕೊಂಡು ಮನೆ ತುಂಬಾ ಓಡಾಡ್ತಿದ್ರೇನೆ ಒಂದ್ ಕಡೆ ಅಂತ ಹೇಳಿ ಇಲ್ಲಿ ಧರ್ಮ ಅವ್ರ ಮಾತ್ರ ತುಂಬಾ ಬೇಜಾರ್ ಮಾಡ್ಕೊತಿರ್ತಾರೆ. ಕುಸುಮನ್ ಸ್ವಭಾವ ಸ್ವಲ್ಪ ಹೊರಟು, ಆದ್ರೆ ಅವಳನ್ನ ಈ ರೀತಿ ನೋಡಕ್ಕಾಗಲ್ಲ ಕಣಮ್ಮ ಅಂತ ಹೇಳಿ ಇಲ್ಲಿ ಧರ್ಮ ಅವರು ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಅಳ್ತಾ ಹೊರಟೋಗ್ತಾರೆ. ಆಗ ಭಾಗ್ಯ ಅವ್ರಿಗಂತೂ ತುಂಬಾ ಅಳು ಬಂದ್ಬಿಡುತ್ತೆ. ದೇವೆ ಯಾಕೆ ಹೀಗ್ ಮಾಡ್ತಿದ್ಯಾ, ಏನ್ ಪರೀಕ್ಷೆ ಮಾಡ್ಬೇಕು ಅಂತ ಹೊರಟಿದ್ಯಾ, ಮನೇಲಿ ಒಂದ್ ಒಳ್ಳೆ ಸಂಭ್ರಮ ನಡೆದಿದೆ, ಆದ್ರೆ ಮನೆ ಮಾತ್ರ ಸೂತ್ಕುದ್ ಮನೆ ತರ ಇದೆಯಲ್ಲ, ಯಾಕೆ ದೇವ್ರೆ ನಂಗಂತೂ ಏನ್ ಮಾಡ್ಲಿ ಅಂತಾನೆ ನಂಗೆ ಗೊತ್ತಾಗ್ತಿಲ್ಲ ಅಂತ ಭಾಗ್ಯ ತುಂಬಾ ಯೋಚನೆ ಮಾಡ್ತಿರ್ತಾರೆ. ಆ ಕಡೆ ಮೀನಾಕ್ಷಿ ಅವರು ಇಲ್ಲಿ ಕಾಮತ್ ಅವ್ರು ಕಾಲ್ ಮಾಡ್ತಿರ್ತಾರೆ. ಎಷ್ಟ್ ಕಾಲ್ ಮಾಡಿದ್ರು ಪಿಕ್ಕೆ ಮಾಡ್ತಿದ್ವಲ್ಲ, ಎಲ್ಲೋಗಿದ್ದಾನೆ ಇವನು ಅಂತ ಇಲ್ಲಿ ಮೀನಾಕ್ಷಿ ಯೋಚನೆ ಮಾಡ್ಕೊಂಡು ಓಡಾಡ್ತಿರ್ತಾರೆ. ಮಹಿತಾ ಬಾ ಇಲ್ಲಿ, ಅಣ್ಣ ಎಲ್ಲೋಗಿದ್ದಾನೆ ಅಂತ ಇಲ್ಲಿ ಮಹಿತಾ ಕೇಳ್ತಿದ್ರೆ, ಇಲ್ಲಿ ಮಹಿತಾ ಅವ್ರಿಗೆ ಮೀನಾಕ್ಷಿ ಕೇಳ್ತಾರೆ, ಅಣ್ಣ ಯಾವ್ದೋ ಬಿಸ್ನೆಸ್ ವಿಷಯವಾಗಿ ಹೊರಗಡೆ ಹೋಗಿದ್ದಾರೆ ಅಂತ ಮಹಿತಾ ಹೇಳ್ತಾರೆ. ಮೀಟಿಂಗ್ ಇರೋದು ನೆಕ್ಸ್ಟ್ ವೀಕ್, ಆದ್ರೆ ಪ್ರೀ ಪ್ಲಾನ್ ಮಾಡ್ಕೊಂಡು ಇವಾಗ ಹೋಗಿದ್ದಾರೆ, ಯಾಕೆಂದ್ರೆ ನೆಕ್ಸ್ಟ್ ವೀಕ್ ಮದ್ವೆ ಇದೆಯಲ್ಲ ಅಂತ ಮಹಿತಾ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಏನು ಮದ್ವೆಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದಾನ, ಹಾಗಾದ್ರೆ ಅವನನ್ನು ಹೀಗೆ ಬಿಟ್ರೆ ಅವನು ಮದ್ವೆ ಅಂತೂ ಆಗದೆ ಅಂತೂ ಅವ್ನ್ ಬಿಡೋದಿಲ್ಲ, ಏನಾದ್ರೂ ಮಾಡ್ಲೇಬೇಕು. ಎಸ್ ಮದ್ವೆ ಆಗ್ಬಾರ್ದು ಅಂದ್ರೆ ನನ್ಗೆ ಏನ್ ಅನ್ಕೊಂಡಿದೀನೋ ಅದನ್ನ ಈಗ್ಲೇ ಶುರು ಮಾಡ್ಬೇಕು, ತಡ ಮಾಡ್ದಷ್ಟು ಆಘಾತ ಜಾಸ್ತಿ ಅಂತ ಹೇಳಿ ಇಲ್ಲಿ ಮೀನಾಕ್ಷಿ ಅವರು ರೂಮ್ ಅಲ್ಲಿ ಹಾಗೆ ಕೆಳಗಡೆ ಕುತ್ಕೊಬಿಡ್ತಾರೆ. ಆ ಕಡೆ ಆದಿ ಯಾರ್ದೋ ಜೊತೆ ಕಾಲ್ ಮಾಡ್ತಾ ಅಲ್ಲಿ ಮಾತಾಡ್ತಿರ್ತಾರೆ. ಇದಕ್ಕಿದಂಗೆ ಇಲ್ಲಿ ಮೀನಾಕ್ಷಿ ಅವರು ಸುಮ್ನೆ ಕೆಳಗಡೆ ಕೂತಿರ ನೋಡಿ ಆದಿಗಂತೂ ಶಾಕ್ ಆಗುತ್ತೆ. ಆಮೇಲೆ ಕಾಲ್ ಕಟ್ ಮಾಡಿ, ಅತ್ತೆ ಏನಾಯ್ತು ಯಾಕೆ ಕೂತ್ಕೊಬಿಟ್ರಿ, ಆರ್ ಓಕೆ ಒಂದ್ ನಿಮಿಷ ನೀರ್ ತರ ಹೇಳ್ತೀನಿ ಅಂತ ಹೇಳಿ ವನಜ ಅಂತ ಇಲ್ಲಿ ಆದಿ ಅವ್ರು ಹೇಳಕ್ ಹೋಗ್ತಾರೆ. ಅಷ್ಟೊತ್ತಿಗೆ ಇಲ್ಲಿ ಮೀನಾಕ್ಷಿ ಅವರೇ, ಆದಿ ನೀರು ಬೇಡ ಏನು ಬೇಡ ನಂಗೆ ಏನು ಆಗಿಲ್ಲ, ನಾನ್ ಚೆನ್ನಾಗಿದ್ದೀನಿ ಅಂತ ಮೀನಾಕ್ಷಿ ಅವ್ರು ಹೇಳ್ತಾರೆ. ಚೆನ್ನಾಗಿದ್ದೀನಿ ಅಂದ್ಮೇಲೆ ಇಲ್ಲಿ ಕೂತಿದ್ದೀರಾ ಪ್ಲೀಸ್ ಎದ್ದೇಳಿ ಅಂತ ಆದಿ ಹೇಳ್ತಿರ್ತಾರೆ. ಇಲ್ಲ ಇಲ್ಲಿಂದ ನಾನು ಒಂಚೂರು ಆಚೆ ಈಚೆ ಕದ್ಲಲ್ಲ ಅಂತ ಮೀನಾಕ್ಷಿ ಹೇಳ್ತಾರೆ. ಅಶ್ವತಿ ಏನ್ ಹೇಳ್ತಿದ್ದೀರಾ ಅಂತ ಆದಿ ಹೇಳ್ತಿದೆ. ಎಸ್ ಏನಾದ್ರೂ ಆಗ್ಲಿ ಅಣ್ಣ ಬಂದು ಈ ಮದ್ವೆ ಮಾಡಲ್ಲ ಅಂತ ಅಂದ್ಮೇಲೆನೆ ನಾನು ಆವಾಗ ಇಲ್ಲಿಂದ ಎದ್ದೇಳ್ತೀನಿ ಅಂತ ಮೀನಾಕ್ಷಿ ಹೇಳ್ತಾರೆ. ಅಶ್ವತಿ ಇದೇನು ಹುಡುಗಾಟನ ಈ ತರ ಮಾಡ್ತಾರ ಅಂತ ಆದಿ ಹೇಳ್ತಿದೆ. ಅಷ್ಟೇ ಅಲ್ಲ ಆದಿ ಅವ್ನ್ ಬಂದ್ ಹೇಳೋವರೆಗೂ ನಾನ್ ಒಂದ್ ಹಗ್ಲು ಊಟನೂ ಮಾಡಲ್ಲ, ಒಂದ್ ಹನಿ ನೀರು ಕುಡಿಯಲ್ಲ ಅಂತ ಮೀನಾಕ್ಷಿ ಹೇಳ್ತಾರೆ. ಮತ್ತೆ ಹೀಗೆ ಹೇಳ್ಬೇಡಿ ನಿಮ್ ಹೆಲ್ತ್ ಅಪ್ಸೆಟ್ ಆಗುತ್ತೆ ಅಂತ ಆದಿ ಹೇಳ್ತಿರ್ತಾರೆ. ಅಷ್ಟೊತ್ತಿಗೆ ಮಹಿತಾ ಅವ್ರು ಬರ್ತಾರೆ. ನೋವೇ ನನ್ ಯಾರ್ ಮಾತು ಕೇಳಲ್ಲ, ಅಣ್ಣ ಬರೋವರೆಗೂ ನಾನು ಹೀಗೆ ಕೂತಿರ್ತೀನಿ, ನೀರ್ ಕುಡಿದೆ ಅನ್ನ ತಿಂದೆ ಅದ್ ಏನಾಗುತ್ತೋ ಹಾಗೆ ಬಿಡ್ಲಿ, ನಾನು ನೋಡೇ ಬಿಡ್ತೀನಿ ಅಂತ ಮೀನಾಕ್ಷಿ ಹೇಳ್ತಿರ್ತಾರೆ. ಮತ್ತೆ ನಿಮ್ದೇನ್ ಚಿಕ್ಕೇಜ್ ಅನ್ಕೊಂಡಿದೀರಾ, ಟ್ಯಾಬ್ಲೆಟ್ಸ್ ಬೇರೆ ತಗೊಳ್ಳೋದಿದೆ, ಅಕಸ್ಮಾತ್ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು ಅಂತ ಮಹಿತಾ ಹೇಳ್ತಾರೆ. ನೋಡಿ ನಂಗೆ ನನ್ನ ಹೆಲ್ತ್ ಗಿಂತ ಈ ಮನೆನೇ ಮುಖ್ಯ, ಈ ಮನೆಗೋಸ್ಕರ ನನ್ಗೆ ಏನ್ ಬೇಕಾದ್ರೂ ನಿರ್ಧಾರ ತಗೋತೀನಿ, ನನ್ಗೆ ಏನು ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ ಅಂತ ಮೀನಾಕ್ಷಿ ಹೇಳ್ತಾರೆ. ಆಗ ಕನಿಕಾ ಬರ್ತಾರೆ. ಕನಿಕಾ ಅವರಂತೂ ಇದನ್ನೆಲ್ಲ ನೋಡಿ ಖುಷಿ ಪಡ್ತಿರ್ತಾರೆ. ವಾವ್ ಅತ್ತೆ ಸೂಪರ್ ಆಗಿದೆ ನಿಮ್ ಪ್ಲಾನ್, ನೀವ್ ಈ ತರ ಫಾಸ್ಟಿಂಗ್ ಎಲ್ಲ ಮಾಡೋದ್ ನೋಡಿದ್ರೆ ಬೇರೆ ಆಪ್ಷನ್ ಇಲ್ದೆ ಈ ಮದ್ವೆ ಕ್ಯಾನ್ಸಲ್ ಮಾಡೇ ಮಾಡ್ತಾರೆ. ಆ ಪೂಜಾ ಕಿಶನ್ ಮದ್ವೆ ಆಗದೆ ಓದಾಡ್ಬೇಕು ಇಷ್ಟಾದ್ರೆ ಸಾಕು, ನನ್ ಜೀವನ ಪಾವನ ಅಂತ ಇಲ್ಲಿ ಕನಿಕಾ ಮಾತ್ರ ಮನ್ಸಲ್ಲಿ ಅನ್ಕೋತಿರ್ತಾರೆ. ಆ ಕಡೆ ಭಾಗ್ಯ ಮಾತ್ರ ನಾನ್ ಏನ್ ಮಾಡ್ಲಿ ನಂಗಂತೂ ಗೊತ್ತಾಗ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ರೆ. ಅಷ್ಟೊತ್ತಿಗೆ ಇಲ್ಲಿ ಭಾಗ್ಯ ಅವ್ರಿಗೆ ಒಂದ್ ಫೋನ್ ಬರುತ್ತೆ. ಆ ಕಡೆ ಪೂಜಾ ಅವ್ರು ಮಾತಾಡ್ತಿರ್ತಾರೆ. ಅಕ್ಕ ನಾನು ಹೇಳಿರೋ ವಿಷಯ ಇನ್ನು ಯಾಕೆ ನೀನ್ ಮಾಡಿಲ್ಲ, ಅಪ್ಪಂಗೆ ಹೇಳು ಅಂತ ಹೇಳ್ದೆ ಅಲ್ವಾ, ಯಾಕಿನ್ನು ಹೇಳಿಲ್ಲ ಅಕ್ಕ, ಅಕ್ಕ ನಿಂಗ್ ಅವಾಗ್ಲೇ ನಾನ್ ಹೇಳಿದೀನಿ ಕಣೆ, ನನ್ ಕೈಲಿ ಕಿಶನ್ ನ ಬಿಟ್ಟಿರಕ್ ಆಗಲ್ಲ ಅಕ್ಕ, ಆಗ್ಲಿಂದ ಅಪ್ಪ ಒಂದೇ ಹೇಳ್ತಿದಾರೆ ಕಿಶನ್ ಜೊತೆ ನಿನ್ ಮದ್ವೆ ಆಗಲ್ಲ, ಕಿಶನ್ ನೀನ್ ಮರ್ತ್ಬಿಡು ಅಂತ. ಅಕ್ಕ ಪ್ಲೀಸ್ ಕಣೆ ಅಕ್ಕ, ನನ್ಗೆ ಅವ್ನ ಮರೆಯಕ್ ಆಗ್ತಿಲ್ಲ ಕಣೆ, ಹೇಗಾದ್ರೂ ನಂಗೆ ಹೆಲ್ಪ್ ಮಾಡಿ ಅಕ್ಕ, ಈ ಸಮಸ್ಯೆ ನಿನ್ನಿಂದ ಮಾತ್ರ ಸಾಲ್ವ್ ಮಾಡಕ್ಕಾಗೋದು ಕಣೆ ಅಕ್ಕ, ನಾನು ನಿಂಗೆ ಆಗ್ಲೇ ಹೇಳ್ದೆ ಕಿಶನ್ ಬಿಟ್ಟು ನಾನ್ ಯಾರು ಮದ್ವೆ ಆಗಲ್ಲ ಅಕ್ಕ, ಬೇಕಾದ್ರೆ ಜೀವನ ಪೂರ್ತಿ ಒಂಟಿಯಾಗಿ ಕಳ್ದ್ಬಿಡ್ತೀನಿ ಅಂತ ಹೇಳಿ ಇಲ್ಲಿ ಪೂಜಾ ಕಾಲ್ ನ ಕಟ್ ಮಾಡ್ಬಿಡ್ತಾರೆ ಅಳ್ತಾ. ಆ ಕಡೆ ಭಾಗ್ಯ ಅವ್ರ ಮಾತ್ರ ಪೂಜಾ ಮಾತ್ ಕೇಳಿ ಅಳ್ತಾ ಇರ್ತಾರೆ. ಆ ಕಡೆ ಪೂಜಾ ಅವ್ರ ಮಾತ್ರ ತುಂಬಾ ಅಳ್ತಾ ಇರ್ತಾರೆ. ಅಲ್ಲಿಗೆ ವಿಠಲ್ ಅವ್ರು ಬರ್ತಾರೆ. ವಿಠಲ್ ಅವರು ಅಳ್ತಿರೋ ಪೂಜಾ ನೋಡಿ ಕಣ್ಣೀರ್ ಅವರಿಸ್ತಿರ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ಸುನಂದ ಅವರು ಬರ್ತಾರೆ. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಕಣ್ಣೀರ್ನ ವರ್ಸ್ತಾ ಕೂತ್ಕೊಂಡ್ರೆ ಏನ್ ಪ್ರಯೋಜನ ಆಯ್ತು ಅಂತ ಸುನಂದ ಅವ್ರು ಹೇಳ್ತಿದ್ರೆ, ಹುಡು ಮಗಳೇ ಹೇಳಿದ್ ಮಾತ್ ಕೇಳ್ತಿಲ್ಲ, ನಾನು ಹೊರಟ ಅಂತ ನಿನ್ಗ ಅನ್ಸ್ಬೋದು, ನಾನು ಕೆಟ್ಟವನು ಅಂತ ನಿಂಗ್ ಅನ್ಸ್ಬೋದು, ಆದ್ರೆ ಅದ್ರಿಂದ ಏನು ತೊಂದ್ರೆ ಇಲ್ಲಮ್ಮ, ನಿನ್ ಜೀವನ ಚೆನ್ನಾಗಿರೋದಕ್ಕೆ ನನ್ ಕೆಟ್ಟವನಾದ್ರೂ ಪರವಾಗಿಲ್ಲ, ಇದೊಂದ್ಸಲ ನನ್ ಮಾತ್ನ ಕೇಳು ಮಗಳೇ ಅಂತ ವಿಠಲ್ ಅವ್ರು ಹೇಳ್ತಾರೆ. ಏನ್ರಿ ಏನಂತ ಮಾತಾಡ್ತಿದ್ದೀರಾ, ನೀವಿನ್ನು ಆ ವಿಷಯದಿಂದ ಹೊರಗಡೆ ಬಂದಿಲ್ವಾ, ಇಷ್ಟೆಲ್ಲ ಹೇಳಿದ್ರು ನಿಮ್ಗೆ ಇನ್ನು ಬುದ್ಧಿ ಬಂದಿಲ್ವಾ ಅಂತ ಸುನಂದ ಅವರು ಹೇಳ್ತಿದ್ರೆ, ನೋಡು ಸುನಂದ ಬುದ್ಧಿ ಬರ್ಬೇಕಾಗಿರೋದು ನಿನ್ಗೆ ನನ್ಗಲ್ಲ, ನೋಡು ಸುನಂದ ನನ್ನ ಈ ತರ ಯಾವ್ದೇ ಕಾರಣಕ್ಕೂ ಬದಲಾಗಲ್ಲ, ಪೂಜಾ ಆ ಮನೆ ಸೊಸೆಯಾಗಿ ಯಾವ್ದೇ ಕಾರಣಕ್ಕೂ ಹೋಗಲ್ಲ, ಅವಳು ಈ ಸತ್ಯನ ನೀನು ಅರ್ಥ ಮಾಡ್ಕೋ, ಅವಳಿಗೂ ಅರ್ಥ ಮಾಡ್ಸು ಅಂತ ಹೇಳಿ ಇಲ್ಲಿ ವಿಠಲ್ ಅವರು ಅಲ್ಲಿಂದ ಎದ್ದು ಹೊರಟೋಗ್ತಾರೆ. ಆದ್ರೆ ಇಲ್ಲಿ ಪೂಜಾ ಮಾತ್ರ ವಿಠಲ್ ಅವ್ರ ಮಾತ್ ಕೇಳಿ ಇನ್ನು ಅಳೋದಕ್ಕೆ ಶುರು ಮಾಡ್ಬಿಡ್ತಾರೆ. ಆಮೇಲೆ ಇಲ್ಲಿ ಸುನಂದ ಅವರು ಪೂಜಾ ಪಕ್ಕ ಬಂದು ಕೂರ್ತಾರೆ. ಸುನಂದ ಅವ್ರು ನೋಡಿ ಇಲ್ಲಿ ಅಮ್ಮ ಅಂತ ಹೇಳಿ ಸುನಂದ ಅವ್ರನ್ನ ಪೂಜಾ ಅಳ್ತಾ ತಪ್ಕೋತಾರೆ. ಆ ಕಡೆ ಭಾಗ್ಯ ತುಂಬಾ ಯೋಚನೆ ಮಾಡ್ತಿರ್ತಾರೆ. ಹಿಂದೆ ಕಿಶನ್ ಅವರು ಪೂಜಾನ ನಾನ್ ಚೆನ್ನಾಗ್ ಕೊಡ್ತೀನಿ, ಇದನ್ನ ನಾನು ಪ್ರಮಾಣ ಮಾಡಿ ಹೇಳ್ತಿದ್ದೀನಿ ಅಂತ ಹೇಳಿರೋ ಮಾತು ಹಾಗೆ ಇಲ್ಲಿ
ಪೂಜಾ ಅವರು ಅವ್ನು ನನಗೆ ಪ್ರಪೋಸ್ ಮಾಡಕ್ ಬಂದಿದ್ದಾಗ ನಾನು ಓಕೆ ಅಂದಿಲ್ಲ ಅಂತ ಈ ಎಲ್ಲಾ ಮಾತನ್ನ ಇಲ್ಲಿ ಭಾಗ್ಯ ನೆನ್ಪಿಸ್ಕೊತಿರ್ತಾರೆ. ಹಾಗೆ ಕಾಮತ್ ಅವರು ನಾಳಿದ್ದು ದಿನ ಚೆನ್ನಾಗಿದೆಯಮ್ಮ ಎಂಗೇಜ್ಮೆಂಟ್ ಫಿಕ್ಸ್ ಮಾಡ್ಕೋ. ಹಾಗೆ ಇಲ್ಲಿ ಖಾದಿ ಕನಿಕಾ ಬಂದು ಸೀರೆ ಕೊಟ್ಟು ಹೋದಾಗ ನಾ ಸೀರೆ ಕೊಟ್ಟಿದ್ದೀನಿ ಅಂತ ಮಾತ್ರಕ್ಕೆ ನಾನು ಈ ಮದ್ವೆಗೆ ಒಪ್ಕೊಂಡಿಲ್ಲ. ಈ ಪ್ರತಿಯೊಬ್ರು ಮಾತನ್ನು ಇಲ್ಲಿ ಭಾಗ್ಯ ಅವರು ಯೋಚನೆ ಮಾಡಿ ತುಂಬಾ ತಲೆ ಕೆಡ್ಸ್ಕೊತಿರ್ತಾರೆ. ಆಮೇಲೆ ಇಲ್ಲಿ ಕಾಮತ್ ಅವರು ಮದ್ವೆ ಡೇಟ್ ಫಿಕ್ಸ್ ಮಾಡಿರೋದು, ಆಮೇಲೆ ಎಂಗೇಜ್ಮೆಂಟ್ ಆದ್ಮೇಲೆ ಇಲ್ಲಿ ಆದಿ ಹೋಗ್ತಾ ಈ ಮದ್ವೆ ಯಾವ್ದೇ ಕಾರಣಕ್ಕೂ ಆಗಲ್ಲ, ಈ ಕನ್ಸನ್ನ ಬಿಟ್ಬಿಡಿ ಅಂತ ಹೇಳಿದ್ದು ಎಲ್ಲ ಯೋಚನೆ ಮಾಡಿ ಇಲ್ಲಿ ಭಾಗ್ಯ ಮಾತ್ರ ತುಂಬಾ ಅಳ್ತಿದ್ದಾರೆ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.